ಎಲ್ರೂ ಹೇಳ್ತಾರೆ ಚಿನ್ನದಲ್ಲಿ ಮಾಯಾಶಕ್ತಿ ಇದೆ ಅಂತ. ಚಿನ್ನ ಕೆಲವರಿಗೆ ಜೀವನವನ್ನು ಕೊಡ್ತದೆ, ಇನ್ನು ಕೆಲವರ ಜೀವನವನ್ನ ಹಾಳು ಮಾಡ್ತದೆ. ಬನ್ನಿ ನೋಡೋಣ ಈ ವಿಷಯದ ಬಗ್ಗೆ ಒಂದು ಪುಟ್ಟ ಕತೆ. ಗೋಲು ಹಕ್ಕಿ ತನ್ನ ಅಮ್ಮ ಮೈನಾ ಹಕ್ಕಿಯ ಜೊತೆ ವಾಸಿಸ್ತಾ ಇದ್ದ. ಮೈನಾ ಹಕ್ಕಿ ತನ್ನ ಗಂಡ ಶ್ಯಾಮ್ ಹಕ್ಕಿಯ ಮರಣ ನಂತರ ಆ ಕಾಡನ್ನ ಬಿಟ್ಟು ತನ್ನ ಅಮ್ಮನ ಮನೆಗೆ ಬರ್ತಾಳೆ. ಮೈನಾ ಹಕ್ಕಿಯ ಅಮ್ಮನ ಮನೆಯಲ್ಲಿ ಮೈನಾ ಹಕ್ಕಿಯ ಅಕ್ಕ ನೈನಾ ಹಕ್ಕಿ ಮತ್ತೆ ಅವಳ ಮಗ ರಾಜು ಹಕ್ಕಿ ಮತ್ತೆ ಅವಳ ಪತಿ ಬಬ್ಲು ಪಾರಿವಾಳದ ಜೊತೆ ವಾಸಿಸ್ತಾ ಇದ್ಲು. ಅಚಾನಕ್ ಆಗಿ ಮೈನಾ ಹಕ್ಕಿ ಮತ್ತೆ ಗೋಲು ಹಕ್ಕಿ ಮನೆಗೆ ಬರ್ತಾರೆ. ಮೈನಾ ಹಕ್ಕಿ ಮತ್ತೆ ಗೋಲು ಹಕ್ಕಿನ ನೋಡಿ ನೈನಾ ಹಕ್ಕಿಗೆ ಸಿಟ್ಟು ಬಂತು. ಆದರೂ ಅವಳು ಏನೂ ಹೇಳೋದಿಲ್ಲ, ಯಾಕಂದ್ರೆ ಅದು ಅವಳ ಅಮ್ಮನ ಮನೆಯಾಗಿತ್ತು. ನೈನಾ ಹಕ್ಕಿ ಗೋಲು ಹಕ್ಕಿ ಹತ್ರ ಮನೆಯ ಎಲ್ಲ ಕೆಲಸ ಮಾಡಿಸ್ತಾ ಇದ್ಲು. ನೋಡ್ಗೋಲು, ಈ ಕೋಣೆಯನ್ನ ಚೆನ್ನಾಗಿ ಕ್ಲೀನ್ ಮಾಡು. ಇದು ನನ್ನ ಮಗ ರಾಜುವಿನ ಕೋಣೆ. ಅವನಿಗೆ ಎಲ್ಲನೂ ಕ್ಲೀನ್ ಆಗಿರ್ಬೇಕು, ಅರ್ಥ ಆಯ್ತಾ? ಆಯ್ತು ದೊಡ್ಡಮ್ಮ, ನಾನು ಚೆನ್ನಾಗಿ ಕ್ಲೀನ್ ಮಾಡ್ತೇನೆ. ಮೈನಾ ಹಕ್ಕಿ ಮನೆಯ ಎಲ್ಲ ಕೆಲಸ ಮಾಡ್ತಾ ಇದ್ಲು. ಆದರೆ ನೈನಾ ಹಕ್ಕಿಗೆ ಈಗ ಮನೆಯ ಯಾವುದೇ ಕೆಲಸ ಇರ್ತಾ ಇರಲಿಲ್ಲ. ಆದರೂ ಅವಳು ಮೈನಾ ಹಕ್ಕಿನ ಮನೆಯಿಂದ ಓಡಿಸೋ ಉಪಾಯ ಮಾಡ್ತಾ ಇದ್ಲು. ಈ ಮೈನಾ ನನ್ನ ಮನೆಗೆ ಯಾಕೆ ಬಂದ್ಲು? ಅವಳನ್ನ ಇಲ್ಲಿಂದ ಓಡಿಸ್ಬೇಕು. ಅವಳು ಯಾವಾಗ ಬಂದ್ಲೋ ಆವತ್ತಿನಿಂದ ನನ್ನ ಮನಸ್ಸು ನೆಮ್ಮದಿಯಾಗಿಲ್ಲ. ಅವಳು ನನ್ನ ತಂಗಿ ಆಗಿಲ್ಲ ಅಂದಿದ್ದಿದ್ರೆ ಒಳ್ಳೆದಿತ್ತು. ಹೇಗಾದರೂ ಮಾಡಿ ಅವಳನ್ನ ಈ ಮನೆಯಿಂದ ಓಡಿಸ್ಬೇಕು. ಅವಳ ಜೊತೆಗೆ ಅವಳ ಮಗ ಗೋಲುನ ಕೂಡ. ನೈನಾ ಹಕ್ಕಿ ತನ್ನ ಮಗನಿಗೆ ಒಳ್ಳೆ ಊಟವನ್ನ ಕೊಡ್ತಾ ಇದ್ಲು. ಆದರೆ ಗೋಲುಗೆ ನಿನ್ನೆಯ ಉಳಿದ ಹಳಸಿದ ಆಹಾರ ಕೊಡ್ತಾ ಇದ್ಲು. ಅಮ್ಮ ಅಮ್ಮ, ಈ ಊಟ ನಾನು ತಿನ್ನೋದಕ್ಕೆ ಆಗಲ್ಲ, ಒಂಥರ ಸ್ಮೆಲ್ ಬರ್ತಿದೆ ಅಮ್ಮ. ಈ ಆಹಾರ ಚೆನ್ನಾಗಿಲ್ಲ. ಅಮ್ಮ, ನಾವು ನಮ್ಮ ಮನೆಗೆ ಹೋಗೋಣ. ಇಲ್ಲಿ ದೊಡ್ಡಮ್ಮ ತುಂಬ ಕಷ್ಟ ಕೊಡ್ತಾರೆ ಅಮ್ಮ. ಹಾ, ನಾನು ನಿನಗೆ ಕಷ್ಟ ಕೊಡ್ತಾ ಇದ್ದೇನೆ. ಕಷ್ಟ ನನಗೆ ನಿಮ್ಮಿಬ್ಬರಿಂದ ಆಗ್ತಾ ಇದೆ. ನೀವಿಬ್ರು ಇಲ್ಲಿಗೆ ಯಾಕೆ ಬಂದ್ರಿ? ನಿಮ್ಮ ಮನೆ ಇದೆಯಲ್ವಾ, ಅಲ್ಲಿಗೆ ಹೋಗಿ. ನಿಮಗೆ ಇಬ್ಬರಿಗೆ ಧರ್ಮಕ್ಕೆ ಊಟ ಕೊಡಲಿಕ್ಕೆ ಆಗಲ್ಲ ನನಗೆ. ಇವಾಗ ಖರ್ಚು ಕೂಡ ಜಾಸ್ತಿ ಆಗ್ತಿದೆ. ನನಗೆ ಮನೆಯನ್ನ ಸಂಭಾಳಿಸಿಕೊಂಡು ಹೋಗಲಿಕ್ಕೆ ಆಗ್ತಾ ಇಲ್ಲ. ತುಂಬ ಕಷ್ಟ ಆಗ್ತಾ ಇದೆ. ಇಬ್ರು ಕೂಡ ಹೋಗಿ ಇಲ್ಲಿಂದ. ಆದರೆ ನಾವು ಎಲ್ಲಿಗೆ ಹೋಗೋದು ಅಕ್ಕ? ಎಲ್ಲಿಗೆ ಬೇಕಾದರೂ ಹೋಗು, ನನಗೆ ಅದು ಗೊತ್ತಿಲ್ಲ. ಆದರೆ ಮೊದಲು ನೀನು ನಿನ್ನ ಮಗನ ಜೊತೆಗೆ ಇಲ್ಲಿಂದ ಹೊರಟೋಗು. ಮೈನಾ ಹಕ್ಕಿ ಮತ್ತೆ ಗೋಲು ಹಕ್ಕಿ ತಮ್ಮ ಹಳೆಯ ಮೊದಲಿನ ಮನೆಗೆ ವಾಪಸ್ ಬರ್ತಾರೆ. ರೀ ನೋಡಿ, ನೀವಿಲ್ಲದೆ ನನ್ನ ಜೀವನ ಹೇಗಾಗಿದೆ ಅಂತ ನಾನು ಯೋಚನೆ ಕೂಡ ಮಾಡಿರಲಿಲ್ಲ. ನಾನು ಒಬ್ಬಂಟಿ ಆಗ್ತೇನೆ ಅಂತ. ಅಮ್ಮ, ನೀವು ಒಬ್ಬರೇ ಹೇಗಮ್ಮ? ನಾನು ಕೂಡ ಇದ್ದೇನಲ್ವಾ ನಿಮ್ಮ ಜೊತೆ. ನಾನು ಕೆಲಸ ಮಾಡಿ ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತೇನೆ ಅಮ್ಮ. ಮಗ, ನೀನು ಈಗ ತುಂಬ ಸಣ್ಣವನು. ನಿನಗೆ ಎಲ್ಲಿ ಕೆಲಸ ಸಿಗ್ತದೆ? ನಮಗೆ ಇರಲಿಕ್ಕೆ ನಿಮ್ಮ ಅಪ್ಪನ ಮನೆ ಇದೆ, ಇದೊಂದೇ ನಮಗಿರೋದು. ನಾಳೆ ಇಲ್ಲೇ ಹತ್ತಿರದಲ್ಲಿ ಎಲ್ಲಾದರೂ ಕೆಲಸ ಸಿಗ್ತದಾ ಅಂತ ನೋಡ್ತೇನೆ. ಇದರಿಂದ ನಮ್ಮ ಜೀವನ ನಡೀತದೆ. ಮರುದಿನ ಬೆಳಿಗ್ಗೆ ಮೈನಾ ಹಕ್ಕಿ ಕೆಲಸ ಹುಡುಕ್ಲಿಕ್ಕೆ ಹೊರಟೋಗ್ತಾಳೆ. ಇಲ್ಲಿ ಗೋಲು ಹಕ್ಕಿ ಮನೇಲಿ ಬೋರಾಗಿ, ನನ್ನ ಬಾಲ್ ಎಲ್ಲಿ? ಅಮ್ಮ ನನಗೆ ಒಂದು ಬಾಲ್ ಕೊಡಿಸಿದ್ರು, ಇವಾಗ ಅದು ಎಲ್ಲಿದೆ? ಅವನು
ಮನೇಲಿ ಎಲ್ಲ ಕಡೆ ಹುಡುಕಾಡ್ತಾನೆ. ಇದು ಅಪ್ಪನ ಟ್ರಂಕ್ ಅಲ್ವಾ? ಒಂದು ವೇಳೆ ಅಮ್ಮ ಬಾಲನ್ನ ಇದರಲ್ಲಿ ಇಟ್ಟಿರ್ಬೋದಾ? ಗೋಲು ಹಕ್ಕಿ ಆ ಟ್ರಂಕನ್ನು ಓಪನ್ ಮಾಡ್ತಾನೆ. ಅದರಲ್ಲಿ ಅವನ ಅಪ್ಪನ ಕೆಲವೊಂದು ಸಾಮಾನು ಇಟ್ಟಿದ್ರು. ಅದರಲ್ಲಿ ಒಂದು ಚಾಕು ಕೂಡ ಇತ್ತು. ಇದೇನು? ಹಳೆಯ ಚೂರಿ. ಇದು ಅಪ್ಪಂದು ಅನ್ಸುತ್ತೆ. ಇದು ನಮಗೆ ಅಡುಗೆ ಮನೆಯಲ್ಲಿ ಕೆಲಸಕ್ಕೆ ಬರ್ಬೋದು. ಗೋಲು ಹಕ್ಕಿ ಆ ಚೂರಿಯನ್ನ ಅಡುಗೆ ಮನೆಯಲ್ಲಿ ಇಟ್ಟು ಬಾಲ್ ಆಡ್ಲಿಕ್ಕೆ ಹೋಗ್ತಾನೆ. ಸಂಜೆ ಹೊತ್ತಿಗೆ ಮೈನಾ ಹಕ್ಕಿ ಮನೆಗೆ ವಾಪಸ್ ಬರ್ತಾಳೆ. ಅಮ್ಮ, ಕೆಲಸ ಸಿಕ್ತಾ ನಿಮಗೆ? ಹಾ ಗೋಲು, ಒಂದು ಮನೆಯ ಕೆಲಸ ಸಿಕ್ಕಿದೆ. ಇದೇನು ಗೋಲು, ಇದೆಲ್ಲಿ ಸಿಕ್ತು? ನಾನಿಷ್ಟರವರೆಗೆ ಇದನ್ನು ನೋಡಿಯೇ ಇಲ್ಲ. ಅದು ಅಪ್ಪನ ಟ್ರಂಕ್ನಲ್ಲಿತ್ತು. ನಾನು ಬಾಲ್ ತೆಗಿಲಿಕ್ಕೆ ಟ್ರಂಕ್ ಓಪನ್ ಮಾಡಿದೆ, ಆವಾಗ ಸಿಕ್ತು. ನಾನು ಯೋಚನೆ ಮಾಡಿದೆ, ಈ ಚೂರಿ ಅಡುಗೆ ಮನೆಯಲ್ಲಿ ಏನಾದರೂ ಸಹಾಯ ಆಗ್ಬೋದು ಅಂತ. ಅದಕ್ಕೆ ಅಡುಗೆ ಮನೆಯಲ್ಲಿ ಇಟ್ಟೆ. ಆಯಿತು ಗೋಲು, ನೀನೊಂದು ಕೆಲಸ ಮಾಡು. ನನ್ನ ಹತ್ರ 2 ಮಾವಿನ ಹಣ್ಣು ಇದೆ, ಅದನ್ನು ಕಟ್ ಮಾಡು. ಮಾವಿನ ಹಣ್ಣು ತಿನ್ನೋಣ, ಹಸಿವಾಗ್ತಿದೆ. ಆಯ್ತಮ್ಮ. ಗೋಲು ಹಕ್ಕಿ ಮಾವಿನ ಹಣ್ಣು ಕಟ್ ಮಾಡ್ತಾನೆ. ಆವಾಗ ಮಾವಿನ ಹಣ್ಣು ಚಿನ್ನದ ಮಾವಿನ ಹಣ್ಣಾಗಿ ಬದಲಾಗ್ತದೆ. ಅರೆ, ಇದೇನು? ಚಿನ್ನದ ಮಾವಿನ ಹಣ್ಣು. ಮತ್ತೆ ಇನ್ನೊಂದು ಮಾವಿನ ಹಣ್ಣು ಕಟ್ ಮಾಡ್ತಾನೆ. ಅದು ಕೂಡ ಚಿನ್ನದ್ದಾಯ್ತು. ಅಮ್ಮ, ಅಪ್ಪ ಈ ಚೂರಿ ಬಗ್ಗೆ ನಿಮ್ಗೇನು ಹೇಳಿರ್ಲಿಲ್ವಾ? ಇಲ್ಲ ಗೋಲು, ಆ ಥರ ಏನೂ ಹೇಳಿಲ್ಲ. ನನ್ನ ಅಮ್ಮನ ನೆನಪಿಗಾಗಿ ಒಂದೇ ಒಂದು ವಸ್ತು ಇರೋದು ಅಂತ ನಿಮ್ಮಪ್ಪ ಹೇಳ್ತಾ ಇದ್ರು. ಒಂದು ವೇಳೆ ಇದೇ ಆಗಿರ್ಬೋದು ಏನೋ ಈ ಚೂರಿ. ನಿನ್ನ ಅಜ್ಜಿದು ಇರಬೇಕು. ಈ ಚಿನ್ನವನ್ನ ಮಾರಿ ನಾವು ಒಂದು ಚೆನ್ನಾಗಿರೋ ಮನೆ ತೆಗೆದುಕೊಳ್ಳೋಣ. ಮತ್ತೆ ನಿನ್ನ ಶಿಕ್ಷಣ ಕೂಡ ಆಗಬೇಕು. ಮೈನಾ ಹಕ್ಕಿ ಆ ಚಿನ್ನವನ್ನ ಮಾರ್ತಾಳೆ. ಮತ್ತೆ ಒಂದು ಸುಂದರವಾದ ದೊಡ್ಡ ಮನೆಯನ್ನು ಖರೀದಿಸ್ತಾಳೆ. ಮೈನಾ ಹಕ್ಕಿ ಗೋಲು ಹಕ್ಕಿನ ಒಳ್ಳೆ ಸ್ಕೂಲ್ನಲ್ಲಿ ಅಡ್ಮಿಷನ್ ಮಾಡಿಸ್ತಾಳೆ. ಅದೇ ರೀತಿ ದಿನ ಕಳೀತಾ ಇತ್ತು. ಇವಾಗ ಗೋಲು ಹಕ್ಕಿ ದೊಡ್ಡವನಾಗ್ತಾ ಇದ್ದ. ಅಮ್ಮ, ಈ ವರ್ಷ ನನ್ನ ಶಿಕ್ಷಣ ಮುಗಿತಾ ಇದೆ. ಆಮೇಲೆ ಒಂದು ಒಳ್ಳೆ ಕೆಲಸ ಹುಡುಕ್ತೇನೆ ನಾನು. ಆಯಿತು ಗೋಲು, ಆಮೇಲೆ ನಿನಗೆ ಮದುವೆ ಕೂಡ ಮಾಡಬೇಕು. ನಿಮಗೆ ನನ್ನ ಮದುವೆ ಮಾಡಿಸ್ಲಿಕ್ಕೆ ಅಷ್ಟು ಅರ್ಜೆಂಟು ಏನಮ್ಮ? ಇವರಿಬ್ಬರ ಮಾತನ್ನು ನೈನಾ ಹಕ್ಕಿಯ ಗೆಳತಿ ಕೇಳ್ತಾ ಇದ್ಲು. ಅವಳು ಮೈನಾ ಹಕ್ಕಿಯ ಅಮ್ಮನ ಮನೆಗೆ ಹೋಗಿ ಗೆಳತಿ ನೈನಾ ಹಕ್ಕಿ ಹತ್ರ ಎಲ್ಲ ವಿಷಯನೂ ಹೇಳ್ತಾಳೆ. ಛೇ, ನಾನು ಅವರಿಬ್ಬರನ್ನ ಮನೆಯಿಂದ ಹೊರಗೆ ಹಾಕಿ ತಪ್ಪು ಮಾಡಿದೆ. ಇವಾಗ ಹೇಗಾದರೂ ಮಾಡಿ ಆ ಚೂರಿನ ತಗೊಂಡು ಬರಬೇಕು. ನೈನಾ ಹಕ್ಕಿ ಆ ಥರ ಯೋಚನೆ ಮಾಡಿ ಮೈನಾ ಹಕ್ಕಿಯ ಮನೆಗೆ ಬರ್ತಾಳೆ. ಮೈನಾ, ಹೇಗಿದ್ದಿ ನೀನು? ನಿನ್ನನ್ನು ನೋಡಿ ತುಂಬ ದಿನವಾಯಿತು. ನನ್ನನ್ನು ಕ್ಷಮಿಸಿ ಬಿಡು ಮೈನಾ. ನಾನು ನಿನ್ನ ಜೊತೆ ಬೇಜಾರಾಗೋ ಹಾಗೆ ನಡ್ಕೊಂಡೆ. ನೈನಾ ಅಕ್ಕ, ಅದೆಲ್ಲ ಬಿಡು. ಮನೆಯಲ್ಲಿ ಎಲ್ಲ ಹೇಗಿದ್ದಾರೆ? ಹಾಂ ಮೈನಾ, ಎಲ್ಲರೂ ಚೆನ್ನಾಗಿದ್ದಾರೆ. ಒಂದು ದಿನ ಸಮಯಕ್ಕೋಸ್ಕರ ಕಾಯ್ತಾ ನೈನಾ ಹಕ್ಕಿ ಆ ಜಾದು ಇರೋ ಚೂರಿನ ಕತ್ಕೊಂಡು ಹೋಗ್ತಾಳೆ. ಮತ್ತೆ ಅಲ್ಲಿಂದ ಹೊರಟು ಹೋಗ್ತಾಳೆ. ಗೋಲು ಹಕ್ಕಿ ಇದೆಲ್ಲವನ್ನ ನೋಡ್ತಾನೆ. ಅಮ್ಮ, ಅಮ್ಮ, ದೊಡ್ಡಮ್ಮ ಆ ಜಾದು ಇರೋ ಚಾಕುವಿಗೋಸ್ಕರ ಬಂದಿದ್ರು ಅನ್ಸುತ್ತೆ. ಅವರು ಆ ಚಾಕುನ ತಗೊಂಡು ಹೋದ್ರು. ಇರಲಿ ಬಿಡು ಗೋಲು, ನಮ್ಮ ಹತ್ರ ತುಂಬ ಚಿನ್ನ ಇದೆ, ದುಡ್ಡಿದೆ, ನಮಗೆ ಇಷ್ಟು ಸಾಕು. ನೈನಾ ಹಕ್ಕಿ ಮನೆಗೆ ಬಂದು ತುಂಬ ಚಿನ್ನ ಮಾಡ್ತಾಳೆ. ಮತ್ತೆ ಎಲ್ಲ ಚಿನ್ನ ಮಾರಿ ಶ್ರೀಮಂತೆಯಾಗ್ತಾಳೆ. ಇದರಿಂದ ನೈನಾ ಹಕ್ಕಿಯ ಮಗ ರಾಜು ಹಕ್ಕಿ ಹಾಳಾಗಿ ಹೋಗ್ತಾನೆ. ಅವನು ತನ್ನ ಗೆಳೆಯರ ಜೊತೆ ಮೋಜು ಮಸ್ತಿ ಅಂತ ಸಮಯ ಹಣ ಎಲ್ಲ ಹಾಳು ಮಾಡ್ತಾ ಇದ್ದ. ಒಂದು ದಿನ ರಾಜು ಹಕ್ಕಿ ತಡರಾತ್ರಿಗೆ ಮನೆಗೆ ಬರ್ತಾನೆ. ರಾಜು, ಇಷ್ಟೊತ್ತಿಗೆ ನೀನು ಮನೆಗೆ ಬರೋದಾ? ಇದೆಲ್ಲ ಒಳ್ಳೇದಲ್ಲ ಮಗ. ಅಮ್ಮ,
ನೀನು ನನಗೆ ಹೇಳೋದಕ್ಕೆ ಬರಬೇಡ. ನಮ್ಮ ಹತ್ರ ತುಂಬ ಹಣ ಇದೆ. ನನಗೆ ಆ ಜಾದು ಇರೋ ಚೂರಿ ಕೊಡು. ಯಾಕೆ? ನನಗೆ ಕೊಡಮ್ಮ, ನನಗೆ ಬೇಕು. ಇಲ್ಲ, ನಾನು ಕೊಡಲ್ಲ. ಇಬ್ಬರು ಅಮ್ಮ ಮಗ ಆ ಚೂರಿಗೋಸ್ಕರ ಜಗಳ ಮಾಡ್ತಾರೆ. ಮತ್ತೆ ಆ ಚೂರಿ ರಾಜು ಹಕ್ಕಿಗೆ ತಾಕ್ತದೆ. ಇದರಿಂದ ರಾಜು ಹಕ್ಕಿ ಚಿನ್ನದ ಮೂರ್ತಿಯಾಗ್ತಾನೆ. ಓ ದೇವ್ರೇ, ಇದೇನಾಗಿ ಹೋಯ್ತು? ಈ ಜಾದು ಇರೋ ಚೂರಿಯಿಂದ ನಾನು ನನ್ನ ಮಗನನ್ನೇ ಮೂರ್ತಿಯನ್ನಾಗಿ ಮಾಡಿದೆ. ನನ್ನ ಒಬ್ಬನೇ ಒಬ್ಬ ಮಗನನ್ನ ನನ್ನ ಕೈಯಿಂದಲೇ ಕಳ್ಕೊಂಡು ಬಿಟ್ಟೆ. ಇವಾಗ ಈ ಚಿನ್ನ ಹಣ ಯಾರಿಗೋಸ್ಕರ?